ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹೋದ ವಾರ ಸತತವಾಗಿ 3 ಎಪಿಸೋಡ್ಗಳನ್ನು ನಿಮ್ಮ ಮುಂದೆ ತಂದಿಟ್ಟೆ. ಅಂದರೆ ಬುಧವಾರ, ಶುಕ್ರವಾರ, ಶನಿವಾರ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ತಿಳಿದು ಬಹಳಷ್ಟು ಸಂತೋಷ ಆಯಿತು. ಒಂದಷ್ಟು ಜನ ಕೇಳ್ತಾ ಇದ್ರು, ನನ್ನ ಬಲಭಾಗದಲ್ಲಿ ಇರ್ತಕ್ಕಂತಹ ಈ ನನ್ನ ಅಂದರೆ ನೀವು ಅದನ್ನು ನಾಯಿ ಅಂತೀರಾ, ನೀವು ಅದನ್ನು ಡಾಗ್ ಅಂತೀರಾ, ನೀವೆಲ್ಲ ಏನೇನೋ ಕರಿತೀರಾ, ಆದರೆ ನಾನು ಅದು ನನ್ನನ್ನು ಗಾಡ್ ಅಂತಲೇ ಕರಿತೀನಿ. 2013ನೇ ಇಸ್ವಿಯಲ್ಲಿ ನನ್ನ ಮನೆಗೆ ಬಂದಂತಹ ನನ್ನ ಮಗ ಇವನು, ಹಸ್ ನೇಮ್ ವಾಸ್ ಪ್ರಿನ್ಸ್. ಕಳೆದ 6ನೇ ತಾರೀಕು ನನ್ನನ್ನು ಬಿಟ್ಟು ದೂರ ಆದ ಕಣ್ರಿ. ನಮ್ಮನ್ನು ಯಾರೆಲ್ಲ ಬಿಟ್ಟು ಹೋಗ್ತಾರೋ ಅವರೆಲ್ಲರೂ ನಮ್ಮ ಹತ್ರ ಇಟ್ಕೊಳ್ಳೋವಂಥ ಶಕ್ತಿ ದೇವರು ನಮಗೆ ಕೊಟ್ಟಿಲ್ಲ. ಆದರೆ ಅವರ ನೆನಪುಗಳನ್ನು ಮತ್ತು ಅವರ ಅದೇನೋ ಹೇಳ್ತಾರಲ್ಲ, ಅವರ ರೂಪರೇಷೆಗಳನ್ನು ನಮ್ಮ ಹತ್ರ ಇಟ್ಕೊಳ್ಳೋವಂಥ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದರಿಂದನೇ ಇವರು ನನ್ನ ಮುಂದೆ ಕೂತಿದ್ದಾರೆ, ಇವನು ನನ್ನ ಪಕ್ಕದಲ್ಲಿದ್ದಾನೆ. ನೀವೆಲ್ಲ ಕೇಳ್ಬೋದು ಯಜಮಾನ್ರು ಯಾಕಿಲ್ಲ ಅಂತ. ಯಜಮಾನ್ರನ್ನ ಹಾಕ್ಕೊಂಡು ನಾನೇನಾದರೂ ಅಂದರೆ ಅವನ್ನ ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಕೂರಿಸ್ಕೊಂಡು ನಾನೇನಾದರೂ ಈ ಒಂದು ಎಪಿಸೋಡ್ನ ಮಾಡಿದ್ರೆ, ನೋಡಿದ್ಯಾ ಅವರ ಮುಖ, ಅವರ ಭಾವಚಿತ್ರವನ್ನು ಇಟ್ಕೊಂಡು ಹೊಟ್ಟೆ ಹೊರ್ಕೋತಾ ಇದ್ದಾನೆ ಅಂತ ಆಗದೇ ಇರೋರು ಕೆಲವರು ಹೇಳ್ತಾರೆ. ಹಾಗಾಗಿ ನಾನು ನನ್ನ ಯಜಮಾನ್ರನ್ನ ಇಲ್ಲಿ ಕಟೌಟ್ ಮಾಡಿ ಕೂರಿಸ್ಕೊಂಡಿದ್ದೇನೆ. ಸಾಕು ನನಗೆ, ಅವರು ಇಲ್ಲಿರ್ತಾರೆ. ಇವರುಗಳನ್ನು ನಾನು ನಿಮ್ಮ ಮುಂದೆ ತಂದು ಕೂರಿಸ್ಬೇಕು. ಯಾಕೆ ಅಂತಂದರೆ ಜನ್ಮ ಕೊಟ್ಟವರು ಇವರು. ನನ್ನ ಜೀವನದಲ್ಲಿ ಒಂದಷ್ಟು ದಿನಗಳಲ್ಲಿ ನನಗೆ ಸಂತೋಷವಾಗಿರೋ ಹಾಗೆ, ನನಗೆ ಒಂದಷ್ಟು ನೆಮ್ಮದಿ ಸಿಗೋ ಹಾಗೆ, ನಾನು ಒಂದಷ್ಟು ಜನರ ಮುಂದೆ ನಗ್ನಗ್ತಾ ನಲಿಯೋ ಹಾಗೆ ಮಾಡಿದ್ದು ಇವನು. ಹಾಗಾಗಿ ಇವರೆಲ್ಲ ನನ್ನ ಪಕ್ಕದಲ್ಲಿರಲಿ ಅಂತ ಹೇಳ್ತಾ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ, ಮಂಜು ಸರ್ ನೀವು ಮುಂದುವರಿರಿ, ಇನ್ನು ನಮ್ಮ ಕಡೆಯಿಂದ ಯಾವುದೇ ನಿಟ್ಟಿನಲ್ಲೂ ನಿಮ್ಗೆ ತೊಂದರೆ ಬರೋಲ್ಲ ಅಂತ ಹೇಳಿಬಿಟ್ರು. ಖುಷಿ ಆಯಿತು. ಹೋದೆ, ಮಲಗಿದೆ, ಎದ್ದು ವಾಪಸ್ ಬಂದು ಈಗ ಕೆನೋಪಿ ರೂಮ್ ನಂಬರ್ 306ಗೆ ಎಂಟ್ರಾದಾಗ ನನಗೆ ಬೆನ್ನು ಕೊಟ್ಟು ಕೂತಂತಹ ಒಂದು ಚಿಕ್ಕ ಆಕೃತಿಯನ್ನು ನಾನು ಗಮನಿಸಿದೆ. ಆ ಪಕ್ಕದಲ್ಲಿ ಆಲ್ರೆಡಿ ಬೆಳಗಿನ ಜಾವನೆ ಮಂಜು ಬಂದು ಹೋಟ್ಲಲ್ಲಿ ಕೂತ್ಬಿಟ್ಟಿದ್ದಾರೆ. ನಾನು ಒಳಗಡೆ ಎಂಟ್ರಾಗ್ತಿದ್ದಾಗೆ ಮಂಜು ಅವ್ರ ಮುಖದಲ್ಲಿ ನಗು ಬಂತು. ಕೂತಂತಹ ಆಕೃತಿ ಏನಿದೆ ಅದು ಮುಖ ಮಾತ್ರ ಹಿಂದೆ ತಿರುಗಿದ ಕೂಡಲೇ ಮೇಲೆ ಟಕ್ಕಂತ ಎದ್ದು ನಿಂತಹ ವ್ಯಕ್ತಿ ಯಾರು ಅಂತಂದರೆ, ಇಟ್ ವಾಸ್ ಸೂರಿ. ಯಸ್, ನಾನು ಈಗ ನಿಮಗೆ ಒಂದಷ್ಟು ನಿಮಿಷಗಳ ನಂತರ ಒಂದು ಪೋಸ್ಟರನ್ನು ತೋರಿಸ್ತೀನಿ. ಸೂರ್ಯ ಅವರು ಬಂದಿದ್ದರು. ಸೂರ್ಯ ಅವರು ಮಂಜು ಹತ್ರ ಮಾತಾಡ್ತಿದ್ರು. ನನ್ನ ನೋಡಿದ ಕೂಡಲೇ ಎದ್ದು ಆ ಪಕ್ಕಕ್ಕೆ ಸರಿದು ನಿಂತರು. ಎಲ್ಲವೂ ಆಯಿತು. ಗುಡ್ ಮಾರ್ನಿಂಗ್ ಸರ್ ಅಂತಂದೆ. ಗುಡ್ ಮಾರ್ನಿಂಗ್ ಅಂತಂದರು. ಹಾಯ್ ಸೂರ್ಯ ಅಂತಂದೆ. ಸರ್ ಹಾಯ್ ಸರ್ ಅಂತಂದರು. ನನಗೆ ಸೂರ್ಯ ಅವರು ಈ ರಂಗ SSLC ದಿನಗಳಿಂದ ಪರಿಚಯ. ನಾನು ಸುದೀಪ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದಾಗಲೆಲ್ಲ ಆ ಒಂದು ಚಿತ್ರೀಕರಣದ ಸಮಯದಲ್ಲಿ ಪುಟು 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 ಅಂತ ಪಾದರಸದ ಹಾಗೆ ಓಡಾಡ್ತಿದ್ದಂತಹ ವ್ಯಕ್ತಿ ಯಾರು ಅಂತಂದರೆ, ಇಟ್ ವಾಸ್ ಸೂರಿ. ಸೂರಿ ಅವರು ಮಂಜು ಅವ್ರ ಹತ್ರ ಬಂದು ಏನನ್ನೋ ಮಾತಾಡ್ತಾ ಇದ್ದಾರೆ. ಅವತ್ತಿನ ಸ್ಥಿತಿ ಬಿಡಿ, ಅದನ್ನು ನಾನು ಹೇಳ್ತೇನೆ. ಆದರೆ ಇವತ್ತಿನ ಸ್ಥಿತಿ ಬಗ್ಗೆ ನಾನು ಸೂರ್ಯ ಅವ್ರ ಬಗ್ಗೆ 2 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸೂರಿ ಏನು ಅಂತಂದರೆ, ತಲೆಗೆ ಕೆಲಸ ಕೊಟ್ಟು ಒಳಗೊಳಗೆ ಯೋಚನೆ ಮಾಡುವಂತಹ, ಒಳಗೊಳಗಡೆ ಗುಣಾಕಾರ ಭಾಗಾಕಾರ ಹಾಕುವಂತಹ ವೆರಿ ಗುಡ್ ಟೆಕ್ನಿಷಿಯನ್. ತುಂಬ ಮೌನಿ, ತುಂಬ ಕೋಪಿಷ್ಟ, ತುಂಬ ಒಳಗಡೆ ಏನು ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಇದು ಹೀಗೆ ಅಂತ ಹೇಳಿ ತನ್ನದೇ ಆದ ಒಂದು ಫ್ರೇಮನ್ನು ಹಾಕ್ಕೊಳ್ಳೋಂತಹ ಒಬ್ಬ ನಿರ್ದೇಶಕ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ 26 ವರ್ಷಗಳ ಈ ಸರ್ವೀಸ್ನಲ್ಲಿ ಆ್ಯಂಡ್ ನಾನು ಡೈರೆಕ್ಟರ್ ಆಗಿದ್ದು 2005, ಅಲ್ಲಿಂದ ಇಲ್ಲಿ ಒಂದು 15 ವರ್ಷದಲ್ಲಿ ತಲೆಗೆ ಕೆಲಸ ಕೊಟ್ಟು ಜನರಿಗೆ ಹುಚ್ಚೆಬ್ಸುವಂಥ ಒಬ್ಬ ಏಕೈಕ ನಿರ್ದೇಶಕ ಅದು ಯಾರು ಅಂತ ನೀವು ನನ್ನನ್ನು ಕೇಳಿದ್ರೆ, ಇಟ್ ಈಸ್ ನನ್ ಅದರ್ ದೆನ್ ಸೂರಿ. ತುಂಬ ಜನರನ್ನ ನೋಡ್ಬಿಟ್ಟಿದ್ದೇನೆ, ಯಾರು ನನ್ನ ತಲೆಯಲ್ಲಿ ಕೂತೇ ಇಲ್ಲ, ಆದರೆ ಸೂರಿ ಮಾತ್ರ ಇಲ್ಲಿ ಕೂತಿದ್ದಾರೆ. ಅಂದರೆ ಅಷ್ಟು ಬುದ್ಧಿವಂತ, ಅಷ್ಟು ಕೆಲಸಗಾರ, ಅಷ್ಟು ಕಸುಬುದಾರ, ಅಷ್ಟು ಚಿತ್ರದ ಬಗ್ಗೆ, ಚಿತ್ರೀಕರಣದ ಬಗ್ಗೆ, ಹೀರೋಗಳ ಬಗ್ಗೆ ಫ್ರಮ್ A to Z ಎಲ್ಲವನ್ನು ತಿಳ್ಕೊಂಡಿರ್ತಕ್ಕಂತಹ, ನೈಪುಣ್ಯತೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ, ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಸೂರಿ. ಈಗ ಈ ಸೂರಿ ಪಕ್ಕದಲ್ಲಿ ನಿಂತಿದ್ದಾರೆ. ನಾನು ಹೋದೆ, ಕೂತ್ಕೊಳ್ಳಿ ಸೂರಿ ಅವರೇ, ಯಾಕೆ ನಿಂತಿದ್ದೀರಾ ಅಂತಂದೆ. ಅಷ್ಟೊತ್ತಿಗೆ ಕಾಫಿಯನ್ನು ಮಂಜು ಅವರು ತರಿಸಿದ್ರು. 3 ಜನ ಟಕ್ 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 ಅಂತ 1-2 ಸಿಪ್ ಕಾಫಿಗಳನ್ನು ಕುಡಿದ್ವಿ. ಎಲ್ಲವೂ ಆಯಿತು. ಸರ್ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ತುಂಬ ವಿನಯದಿಂದ ಹೇಳಿದ್ರು. ಯಾಕೆ, ಏನು
ವಿಷಯ, ಬಂದಿದ್ದೀರಾ, ಕೂತ್ಕೊಳ್ಳಿ, ಮಾತಾಡಿ, ನನಗೇನು ಅದರ ಇದಿಲ್ಲ ಅಂತಂದೆ. ಇಲ್ಲ ಸರ್, ನಾನು ಮಾತಾಡಿದ್ದಾಯಿತು, ನೀವು ನಿಮ್ಮ ಕೆಲಸನ ಮುಂದುವರ್ಸ್ಕೊಳ್ಳಿ ಅಂತ ಎಲ್ಲ ಹೇಳಿದ್ರು. ನಾನಂದೆ, ನೀವು ಒಂದು ನಿಮಿಷ ಕೂತ್ಕೊಳ್ಳಿ ಸೂರ್ಯ ಅವರೇ, ನಾನು ಹೊರಗಡೆ ಹೋಗಿ ಬರೋವಂಥ ಕೆಲಸ ಇರೋದ್ರಿಂದ ಒಂದು 5 ನಿಮಿಷ ಬಂದುಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಮಾತಾಡ್ಸೋ ನಿಟ್ಟಿನಲ್ಲಿ ಹೇಳಿ, ಮಂಜು ಸರ್ 1 ನಿಮಿಷ ಅಂತಂದೆ. ಈಗ ನಾನು ಮತ್ತು ಮಂಜು ಸರ್ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇನ್ನೇನು ಹೇಳಿದ್ನಲ್ಲ, ಚಿತ್ರೀಕರಣದ ಮುಹೂರ್ತದ ಸಮಯ ಹತ್ತಿರ ಬಂದುಬಿಡ್ತಾ ಇದೆ. ಮಂಜು ಸರ್ ನನ್ನ ಕಡೆಯಿಂದ ಇನ್ನೊಂದು ಇಷ್ಟು ಜನ ಮಾತ್ರ ಬಾಕಿ ಇದ್ದಾರೆ, ಅವ್ರನ್ನೆಲ್ಲ ಕರೆದು ಬಿಡ್ತೀನಿ, ನೀವು ನಿಮ್ಮ ಕಡೆಯವ್ರನ್ನೆಲ್ಲ ಕರೆದಿದ್ದೀರಾ, ವಾಟ್ ಆರ್ ಆಲ್ ದ ಅಪ್ಡೇಟ್ಸ್ ಅಂತ ಕೇಳೋ ಟೈಮ್ನಲ್ಲಿ, ಸರ್ ಸೂರ್ಯ ಅವರಿಂದ ನಮಗೇನಾದರೂ ಸಹಾಯ ಆಗತ್ತಾ ಅಂತ ಮಂಜು ಅವರು ಕೇಳ್ತಾರೆ. ಆಗ ನಾನಂದೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಆಗೋಗಿದೆ. ಆ್ಯಂಡ್ ಸೂರಿ ವಾಸ್ ಅ ವೆರಿ ಬ್ಯೂಟಿಫುಲ್, ವೆರಿ ಗುಡ್ ಡೈಲಾಗ್ ರೈಟರ್. ಸೊ ನಾನು ಡೈಲಾಗ್ ರೈಟರ್ ಆಗಿರೋದ್ರಿಂದ ನಾನು ಆಲ್ರೆಡಿ ನನ್ನ ಚಿತ್ರಕ್ಕೆ ಏನೆಲ್ಲ ಸಂಭಾಷಣೆಗಳನ್ನ ಬರೀಬೇಕಾಗಿತ್ತೋ ಅದೆಲ್ಲ ಬರೆದು ಮುಗಿಸಾಗೋಗಿದೆ. ಬೇರೆ ಏನು ಕೆಲಸ, ಏನನ್ನು ಹೇಳ್ಬೋದು? ಏನೂ ಇಲ್ಲ ಮಂಜು ಅಣ್ಣ, ಆ ಥರದ್ದು ಏನೂ ಇಲ್ಲ. ಸೂರ್ಯ ಅವರು ಈಸ್ ವೆರಿ ಸ್ಟ್ರಾಂಗ್ ಇನ್ ಡೈಲಾಗ್ಸ್, ಅದನ್ನು ಬರ್ಸೋಣ ಅಂತಂದರೆ ನಾನು ಬರೆದ್ಬಿಟ್ಟಿದ್ದೀನಿ. ಇಲ್ಲ ಅವರು ಅಸಿಸ್ಟೆಂಟ್ ಆಗೋ, ಅಸೋಸಿಯೇಟ್ ಆಗೋ, ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಏನಾದ್ರು ಕೆಲಸ ಮಾಡ್ತಾರಾ, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಐ ಆಮ್ ವೆರಿ ಮಚ್ ಹ್ಯಾಂಡಿಕ್ಯಾಪ್. ಏನು ಮಾಡಬೇಕು ಗೊತ್ತಿಲ್ಲ ಮಂಜು ಸರ್ ಅಂತಂದರೆ, ಸರ್ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳ್ಬೋದಾ ಅಂತಂದರು. ಕೇಳಿ ಮಂಜು ಸರ್, ಅದರಲ್ಲಿ ಏನಿದೆ ಅಂತಂದೆ. ಇನ್ನೊಂದು ವರ್ಷನ್ ಡೈಲಾಗ್ ಬರ್ಸೋಣ ಅಂತ ಮಂಜು ಅವರು ಕೇಳಿದ್ರು. ವೆಲ್, ನನ್ನ ಮಗುಗೆ ಇನ್ನಿಷ್ಟೇ ಶೃಂಗಾರ ಮಾಡಿದ್ರು, ಅದು ರಾರಾಜಿಸುತ್ತೆ, ಅದು ರಾಜನಾಗಿ ಮೆರೆಯುತ್ತೆ, ಅದು ಮೇಲ್ ಬರುತ್ತೆ ಅಂದಾಗ ನಾನು ಯಾಕೆ ಬೇಡ ಅಂತ ಹೇಳಿ, ಖಂಡಿತವಾಗ್ಲೂ ದಿಸ್ ಇಸ್ ಅ ವೆರಿ ಗುಡ್ ಐಡಿಯಾ. ಇನ್ನೊಂದು ವರ್ಷನ್ ಆಫ್ ಡೈಲಾಗ್ ಬರೆಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 2 ಮೆಂಟಾಲಿಟಿಯಲ್ಲಿ ಬರ್ತಕ್ಕಂಥ ಒಂದಷ್ಟು ವಿಷಯಗಳನ್ನ ತೊಗೊಂಡು ಮೂರನೇ ಒಂದು ವರ್ಷನ್ ಏನಿದೆ ಅದು ಆನ್ ಸ್ಪಾಟ್ ಬರ್ಕೋತಾ ಹೋಗ್ತೀನಿ. ದಿಸ್ ಅ ವೆರಿ ಗುಡ್ ಐಡಿಯಾ ಮಂಜು ಅಣ್ಣ, ಬರ್ಸಿ ಅಂತಂದೆ. ಹಾಗಂದ ಕೂಡಲೇ, ಸರ್ ನಾನು ನಿಮ್ಮನ್ನು ಕೇಳಲಿಲ್ಲ, ನಿಮ್ಮನ್ನು ಕೇಳಿದೆ, ನಾನು ಅವ್ರಿಗೊಂದು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತಂದರು. ಸ್ನೇಹಿತರೆ, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಟೆಕ್ನಿಷಿಯನ್ ಕಷ್ಟದಲ್ಲಿದ್ದಾಗ, ಅಫ್ಕೋರ್ಸ್ ಸೂರ್ಯ ಅವ್ರು ಏನೋ ಹೇಳಿದ್ರಂತೆ, ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅಂದ ತಕ್ಷಣವೇ ಮಂಜು ಅವರು ನಾನು ಬರೋದ್ರೊಳಗಡೆ ಮುಂಜಾನೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಒಬ್ಬ ಟೆಕ್ನಿಷಿಯನ್ ಕಷ್ಟದಲ್ಲಿದ್ದಾಗ ಒಬ್ಬ ನಿರ್ಮಾಪಕ ಕೈ ನೀಡಿ ಸಹಾಯ ಮಾಡೋದಿದೆಯಲ್ಲ, ಅದು ಇವತ್ತಲ್ಲ, ಶಾಶ್ವತವಾಗಿ ಪ್ರಪಂಚ ಇರೋವರೆಗೂ, ಚಿತ್ರರಂಗ ಇರೋವರೆಗೂ, ಚಿತ್ರೀಕರಣಗಳು ಆಗೋವರೆಗೂ ನಡಿಬೇಕು. ದಟ್ಸ್ ದ ಗ್ರೇಟ್ನೆಸ್ ಆಫ್ ಅ ಪ್ರೊಡ್ಯೂಸರ್, ದಟ್ಸ್ ದ ಗ್ರೇಟ್ನೆಸ್ ಆ್ಯಂಡ್ ಹ್ಯುಮ್ಯಾನಿಟಿ ಆಫ್ ಅ ಪ್ರೊಡ್ಯೂಸರ್. ಈ ಥರದ ನಿರ್ಮಾಪಕರು ಇದ್ರೇ ಚಿತ್ರರಂಗ. ಆ ನಿಟ್ಟಿನಲ್ಲಿ ಮಂಜು ಅವರು ಹೇಳಿದ ಕೂಡಲೇ ನಾನು ತುಂಬ ಸಂತೋಷ ಆಯಿತು. ಅಯ್ಯೋ, ಅವ್ರು ಕಷ್ಟದಲ್ಲಿದ್ದಾಗ ನೀವು ಕೊಟ್ರಲ್ಲ, ಅದನ್ನೇನು ಯೋಚನೆ ಮಾಡಬೇಡಿ, ಅವ್ರಿಗೋಸ್ಕರ ಪ್ಲಸ್ ಅವರೊಂದು ಕೆಲಸ ಮಾಡೋದಕ್ಕೋಸ್ಕರ ತಾನೇ ನೀವು ಆ ಒಂದು ಇದನ್ನು ಒಂದು ಮನುಷ್ಯತ್ವದ ಇದನ್ನು ತೋರಿಸಿದ್ದು. ನೀವು ತುಂಬ ಒಳ್ಳೇದು ಮಾಡಿದ್ರಿ, ತಪ್ಪೇನಿಲ್ಲ ಮಂಜು ಸರ್ ಅಂತಂದೆ. ಸರ್ ಹಾಗಾದರೆ ಅವ್ರಿಗೆ ಇವತ್ತಿಂದನೇ ಒಂಚೂರು ಬರೆದ್ಬಿಡಕ್ಕೆ ಹೇಳಿ, ಇನ್ನೊಂದು 3 ದಿವಸ ಇದೆ, ಹೆಲ್ಪ್ ಆಗತ್ತೆ ಸರ್ ಅಂತಂದೆ. ಡನ್, ಒಂದು ಕೆಲಸ ಮಾಡ್ತೇನೆ, ನಾನು ಹೊರಗಡೆ ಹೋಗೋಕ್ಕೆ ಮುಂಚೆನೇ ಅವ್ರಿಗೆ ಸ್ಕ್ರಿಪ್ಟನ್ನು ಕೊಡ್ತೇನೆ. ಕಥೆಯನ್ನು ಈಗ ನಾನು ಹೇಳಲಿಕ್ಕಾಗಲ್ಲ ಮಂಜು ಸರ್, ನಿಮಗೆ ಗೊತ್ತಲ್ಲ ಅಂತ. ಸರ್ ನನಗೆ ಗೊತ್ತು, ನೀವು ಕತೆ ಹೇಳೋಕ್ಕೆ ಶುರು ಮಾಡಿದ್ರೆ 3 ಗಂಟೆ ಶುರು ಮಾಡ್ತೀರಾ ಅಂತ. ಆ ನಿಟ್ಟಿನಲ್ಲಿ ಕತೆ ಹೇಳೋಕ್ಕಾಗಲ್ಲ. ನನ್ನ ಸ್ಕ್ರಿಪ್ಟನ್ನು ಅವ್ರಿಗೆ ಕೊಟ್ಟು ಎಲ್ಲವನ್ನೂ ಆದಮೇಲೆ ರಾತ್ರಿ ಹೊತ್ತು ಅವ್ರಿಗೆ ಫ್ರೆಶ್ ಅಪ್ ಮಾಡ್ತಾ ಹೋಗ್ತೀನಿ. ಅಂದರೆ ಏನೇನು ಬೇಕೋ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಕೀ ಸೀನ್ಸ್ ಅಂತ ಏನಿದೆ ಅದನ್ನೆಲ್ಲ ವರ್ಣಿಸ್ತಾ ಹೋಗ್ತೀನಿ. ಮಿಕ್ಕಿದ್ದೆಲ್ಲ ಅವ್ರು ಅರ್ಥ ಮಾಡ್ಕೋತಾರೆ. ಬೇಸಿಕಲಿ ಈಸ್ ಅ ರೈಟರ್ ಅಂತಂದೆ. ಡನ್ ಸರ್ ಅಂತಂದರು. ಮಂಜು ಅವ್ರು ಒಳಗಡೆ ಬಂದರು. ಸರ್ ನಾನೆಲ್ಲ ಮಾತಾಡಿದ್ದೀನಿ ಡೈರೆಕ್ಟರ್ ಹತ್ರ, ನೀವು ಮುಂದುವರಿರಿ ಅಂತ ಹೇಳಿಬಿಟ್ರು. ನಾನು ಅವ್ರು ಹೋಗಿದ ತಕ್ಷಣ ಅಂದೆ, ಅಲ್ಲ ಸೂರಿ ಸರ್ ಹೊರಟೋಗ್ತೀನಿ ಅಂತಂದ್ರಿ, ಇರೋದ್ರಿಂದ ತಾನೇ ಇದೆಲ್ಲ ನಮಗಿದಾಗತ್ತೆ. ಏನೇ ಆದರೂ ನಾವೆಲ್ಲ ಒಂದೇ ದೋಣಿಯ ಪ್ರಯಾಣಿಕರು. ಇವತ್ತು ನಾನೆಲ್ಲಿದ್ದೇನೆ, ನೆಕ್ಸ್ಟು ನೀವೆಲ್ಲಿ ಬರ್ತೀರಾ, ನೀವೊಬ್ಬರು ಡೈರೆಕ್ಟರ್ ಆಗ್ತೀರಾ. ಈ ನಿಟ್ಟಿನಲ್ಲಿ ಎಲ್ಲ ನಾವು ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಂಡು ಹೋಗಬೇಕು ಸೂರಿ ಸರ್, ಕೂತ್ಕೊಳ್ಳಿ ಅಂತೆಲ್ಲ ಹೇಳಿ ಸ್ಕ್ರಿಪ್ಟನ್ನು ತೆಗೆದೆ. ಅವತ್ತು ಪ್ರಾಯಶಃ ಶಿವ ಇರಲಿಲ್ಲ ಅನಿಸುತ್ತೆ, ಅಮರ್ ಅಂತ ಒಬ್ಬ ವ್ಯಕ್ತಿ ಇದ್ದರು. ಅದೇ ಹೇಳಿದ್ನಲ್ಲ, ಈಗ ಅವರು ಡೈರೆಕ್ಟರ್ ಆಗಿದ್ದಾರೆ, ಎಲ್ಲವೂ ಆಗಿದ್ದಾರೆ. ಅವ್ರ ಹತ್ರ ಅಮರ್ ಸ್ಕ್ರಿಪ್ಟ್ ಕೊಡಿ ಅಂತಂದು ಸ್ಕ್ರಿಪ್ಟ್ ತೊಗೊಂಡು ಸೂರ್ಯ ಅವ್ರಿಗೆ ಕೊಟ್ಟು ಹೇಳಿದೆ, ಸೂರಿ ಸರ್ ಯು ಜಸ್ಟ್ ಗೋ ಥ್ರೂ ದಿಸ್, ಎಲ್ಲವನ್ನು ನೋಡ್ಕೊಳ್ಳಿ, ಎಲ್ಲವನ್ನು ಮಾಡ್ಕೊಳ್ಳಿ. 1-2 ಸೀನ್ಗಳಿಗೆ ನೀವು ಆದರೆ ಸಂಭಾಷಣೆಯನ್ನು ಬರೆದಿಡಿ, ನಾನು ಹೀಗೆ ಹೋಗಿ ಹಾಗೆ ಬರ್ತೀನಿ. ಪುಟ್ಟು ಸೀನ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಅದರಲ್ಲಿ ಏನಾದ್ರು ಒಂಚೂರು ಬರೆದಿಡಿ, ಅದನ್ನು ನೋಡೋಣ ಅಂತೆಲ್ಲ ಹೇಳಿ ನಾನು ಹೊರಗೆ ಬಿದ್ದೆ. ಹೊರಗೆ ಹೋಗಿ ಒಂದಷ್ಟು ವಿಷಯಗಳನ್ನು ಮಾತಾಡೋದಿತ್ತು, ಒಂದಷ್ಟು ಟೆಕ್ನಿಷಿಯನ್ಸ್ನ ಭೇಟಿ ಮಾಡೋದಿತ್ತು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಹತ್ರ ಹೋಗೋದಿತ್ತು. ಇದೆಲ್ಲ ಇದ್ದಿದ್ದರಿಂದ ಕ್ಯಾಮ್ರಾ ಮೆಟೀರಿಯಲ್ಸ್ನ ತೆಕ್ಕೊಡ್ಬೇಕಾಗಿತ್ತು. ಇದೆಲ್ಲವೂ ಮಾಡೋದ್ರಿಂದ ಐ ಥಿಂಕ್ ಇಟ್ ವಾಸ್ 2.5 hours ಅನಿಸುತ್ತೆ. ಅದೆಲ್ಲವನ್ನು ಮುಗಿಸಿ ಐ ಜಸ್ಟ್ ಕೇಮ್ ಬ್ಯಾಕ್. ಬರೋದ್ರೊಳಗಡೆ ನಾನು ಮಸ್ತಾನವ್ರಿಗೂ ಹೇಳಿದ್ದೆ, ಸೂರಿ ಅವರ ಹೆಸರನ್ನು ಟೆಕ್ನಿಕಲ್ ಲಿಸ್ಟಲ್ಲಿ ಸೇರಿಸಿ.
ನೌ ಐ ಆಮ್ ಶೋಯಿಂಗ್ ಯು ದ ಪೋಸ್ಟರ್ ಆನ್ ಮೈ ರೈಟ್ ಹ್ಯಾಂಡ್ ಸೈಡ್. ಅಲ್ಲಿ ನೀವು ಕೆಳಗಡೆ ನೋಡಿ, ಅಲ್ಲಿ ಒಂದು ರೌಂಡ್ ಮಾರ್ಕ್ ಮಾಡಿದ್ದೇನೆ. ಅಲ್ಲಿ ಸೂರಿ ಅವರ ಹೆಸರನ್ನು ಸೇರಿಸಲಾಗಿತ್ತು. ಡೆಡ್ಲಿ ಸೋಮ ಚಿತ್ರದ ಸಂಭಾಷಣೆಗಾರನಾಗಿ ಸೂರಿ ಅವರು ಇದ್ದರು. ಆದರೆ ಈಗ ಏನಾಗುತ್ತೆ, ಸೂರಿ ಅವರು ಒಂದಷ್ಟು ವಿಷಯಗಳನ್ನೆಲ್ಲ ನೋಡಿ ಯಾವುದೋ ಒಂದು ದೃಶ್ಯಕ್ಕೆ ಸಂಭಾಷಣೆಯನ್ನು ಬರೆದಿದ್ರು. ಅದೇನು ಅಂತಂದರೆ, ಇಲ್ಲಿ ತೋರಿಸ್ತಾ ಹೋಗ್ತಾನೆ ನಿಮಗೆ. ಪ್ರಕಾಶ ರಾತ್ರಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಗಿರಿಜಮ್ಮ ಅಂತ ಹೇಳಿ, ಬಾ ಗಿರಿಜಮ್ಮ, ಐ ಆಮ್ ವೆರಿ ಸಾರಿ, ನಾನು ಇಲ್ಲಿಯವರೆಗೂ ನಿಮ್ಮ ಹೆಸರನ್ನ ತೊಗೊಂಡಿಲ್ಲ, ಹಾಗಾಗಿ ನಾನು ನನ್ನ ಕ್ಷಮೆಯನ್ನು ಯಾಚಿಸ್ತೇನೆ, ತಪ್ಪಾಯಿತು ತಾಯಿ. ಗಿರಿಜಮ್ಮನ ಮನೆಗೆ ಬಂದಾಗ ಗಿರಿಜಮ್ಮ ಏನು ಮಾಡ್ತಾರೆ, ಪ್ರಕಾಶಂಗೆ ಹೊಡೆದು ಒಂದಷ್ಟು ಸಾಲಗಳನ್ನು ಸೂರಿ ಅವರು ಬರೆದಿದ್ರು. ಅಲ್ಲಿ ಏನಾಗಿತ್ತು ಅಂತಂದರೆ, ಅಫ್ಕೋರ್ಸ್ ಯು ಪೀಪಲ್ ಯು ನೋ, ಒಂದು ಕಡೆ ನಾನು ಎಷ್ಟು ರಸ್ಟಿಕ್ ಆಗಿರ್ತೀನೋ ಅಷ್ಟೇ ಸೂರ್ಯ ಅವರು ಮತ್ತು ರಗ್ಗಡಾಗಿರ್ತಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಒಂದಷ್ಟು ಸಂಭಾಷಣೆಯಲ್ಲಿ ಅವ್ರು ಏನೋ ಬರಿತಾ ಎಲ್ಲೋ ಒಂದು ಕಡೆ ಹೊಡೆದು ಗಿಡದೆಲ್ಲ ಮಾಡಿ, ಬೋಳೆ ಮಗನೇ ಇದೇನು ಸೂಳ ಮನೆ ಅಂತ ತಿಳ್ಕೊಂಡಿದ್ಯಾನೋ, ರಾತ್ರಿ ಇಷ್ಟೊತ್ತಾದ್ಮೇಲೆ ಬರ್ತಿದ್ಯಾ ಅನ್ನೋದು ಏನೋ ಒಂದು ಬರೆದಿದ್ರು. ನನಗೆ ಅದೊಂದು ಸ್ವಲ್ಪ ಹಾರ್ಷ್ ಅನ್ನಿಸ್ತು. ನಾನು ಅಂದೆ, ಸೂರಿ ಸರ್, ಇಷ್ಟೊಂದು ಹಾರ್ಷ್ ಆಗಬೇಡ. ಯಾವ ತಾಯಿಯು ತನ್ನ ಮನೆಯನ್ನು ಆ ನಿಟ್ಟಿನಲ್ಲಿ ಇದು ವೇಶ್ಯ ಮನೆ ಏನೋ ಅಂತ ಅದು ಅನ್ನೋದೇ ಇಲ್ಲ ಅಂದಾಗ ಸೂರಿ ಸರ್ ಅಂತಂದರು, ಇಲ್ಲ ಸರ್, ನಾನು ಸ್ಲಮ್ಮಲ್ಲಿ ನೋಡಿದ್ದೀನಿ, ಸ್ವಲ್ಪ ಆ ಥರನೇ ತಾಯಿಂದ್ರೆಲ್ಲ ಹಾಗೆ ಇರ್ತಾರೆ ಸರ್ ಅಂತಂದರು. ನನಗೆಲ್ಲೋ ಒಂಚೂರು ಅನ್ನಿಸ್ತು, ಸೂರಿ ಸರ್ ಇಲ್ಲ ಬೇಡಿ, ತುಂಬ ಆ ಲೆವೆಲ್ಗೆ ಹೋಗೋದು ಬೇಡ, ಸ್ವಲ್ಪ ಆ ಸೊಫಿಸ್ಟಿಕೇಷನ್ ಕಾಪಾಡ್ಕೊಳ್ಳೋಣ, ಸ್ವಲ್ಪ ಆ ಒಂದು ಏನೇ ಆಗಿದ್ರೂ ಕೂಡ ಆ ಮಾತುಗಳನ್ನು ನಾವು ನಮ್ಮ ಇದರಿಂದ ಈಚೆ ತರೋದು ಬೇಡ ಅಂತೆಲ್ಲ ಹೇಳಿ, ನಾನು ಇಲ್ಲೇನು ಬರೆದಿದ್ದೀನಿ, ಅಯ್ಯೋ ಮುಂಡೆದೆ, ಇದೇನು ಅಂದ್ಕೊಂಡಿದ್ಯೋ, ಮನೆ ಅಂದ್ಕೊಂಡಿದ್ಯೋ, ಛತ್ರ ಅಂದ್ಕೊಂಡಿದ್ಯೋ, ರಾತ್ರಿ 10, 11 ಈ ಥರ ಬರೋದಕ್ಕೆ ಅಂತ ಹೇಳಿ ಹೊಡೆಯೋದು, ಇದೆಲ್ಲ ಏನಿದೆ, ಇದಕ್ಕಿಂತ ಸ್ವಲ್ಪ ಬೇರೆ ಏನಾದ್ರು ಮಾಡೋಕ್ಕಾಗತ್ತಾ ನೋಡಿ ಸೂರಿ ಸರ್ ಅಂತ ಹೇಳಿದೆ. ಸರಿ ಸರ್, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ. ಆ್ಯಂಡ್ ಅಫ್ಕೋರ್ಸ್ ರೈಟಿಂಗ್ ನಾನು ಎಷ್ಟು ಚಿಕ್ಕದಾಗಿ ಬರಿತೀನೋ, ಪ್ರಾಯಶಃ ಸೂರಿ ಅದಕ್ಕಿಂತ ಚಿಕ್ಕದಾಗಿ ಬರೀತಾರೆ. ಆ ವಾಮನ ಮೂರ್ತಿ ಅವ್ರು ಎಷ್ಟಿದ್ದಾರೋ ಅವರ ಬರವಣಿಗೆ ಕೂಡ ಅಷ್ಟೇ ಚಿಕ್ಕದಾಗಿರುತ್ತೆ. ನನಗೆ ಡೈಲಾಗ್ ಬರೀತಿದ್ದೀರಾ ಅಂದರೆ ಹ್ಞೂ ಅಂದ್ಬಿಟ್ಟು ಡೈಲಾಗ್ ಪೇಪರ್ ತೋರಿಸಿದ್ರು. ಈ ಪೇಪರ್ನ ಹೀಗೆ ಮಾಡಿಸಿ, ಅದನ್ನು ಹೀಗೆ ಮಾಡಿಸಿ ಎಲ್ಲ ಮಾಡಿ ಅದರಲ್ಲೇ ಫುಲ್ ದೃಶ್ಯದ ಸಂಭಾಷಣೆ ಬರೆದುಬಿಟ್ಟಿದ್ದಾರೆ. ಅಷ್ಟು ಚಿಕ್ಕದಾಗೆಲ್ಲ ಬರೆದಿದ್ರು. ಎಲ್ಲವೂ ಆಯಿತು. ಸರಿ ಸೂರಿ ಸರ್, ನಾನು ಒಂಚೂರು ಆಫೀಸ್ಗೆ ಹೋಗ್ಬಿಟ್ಟು ಬಂದುಬಿಡ್ತೀನಿ ಅಂತೆಲ್ಲ ಹೇಳಿದೆ. ನಾವು ಐ ವೆಂಟ್ ಟು ಆಫೀಸ್. ನಾನು ಆಫೀಸ್ಗೆ ಹೋಗೋದಕ್ಕೆ ಕಾರಣ ಏನು ಅಂತಂದರೆ, ಮಂಜು ಸರ್ ಅವರು ಫೋನ್ ಮಾಡಿ, ಸರ್ ನೀವು ಒಂಚೂರು ಫ್ರೀ ಆದ್ಕೊಳ್ಳೆ ಸಡನ್ನಾಗಿ ಆಫೀಸಿಗೆ ಬನ್ನಿ, ನಾನು ಮತ್ತು ರಾಜಣ್ಣ ಅವರು ಕಾಯ್ತಾ ಇರ್ತೀವಿ ಅಂತಂದರು. ಹಳೆಯ ಯಾವ ವಿಷಯನೂ ತಲೆಯಲ್ಲಿಲ್ಲ. ಅಂದರೆ ಮುಹೂರ್ತಕ್ಕೇನೋ ಪ್ರಾಬ್ಲಮ್ ಆಗುತ್ತೆ, ಮತ್ತೊಂದಾಗುತ್ತೆ, ಅದೆಲ್ಲ ಹಿಂದಿನ ದಿನಗಳಲ್ಲೇ ಎಲ್ಲವೂ ಕಳೆದು ಹೋಗಿದ್ದರಿಂದ ನಾನು ಮಂಜು ಅವ್ರನ್ನ ಭೇಟಿ ಮಾಡಲಿಕ್ಕೆ ಕೆನೋಪಿ ಟು ಅವರ ಆಫೀಸ್ 1 ಕಿಲೋಮೀಟರ್ ಏನಿತ್ತು ಅದನ್ನು ಟ್ರಾವೆಲ್ ಮಾಡಿ ಹೋದೆ. ನೀವು ನಂಬ್ತಿರೋ ಇಲ್ವೋ, ಹೋಗ್ತಿದ್ದ ಹಾಗೆ ಒಂದು ಮೂಲೆಯಲ್ಲಿ ಈ ತಾಂಬೂಲ ಅಂತೇಳಿ ಹೇಳ್ತೀವಿ ಗೊತ್ತಾ, ಹಣ್ಣು ಹಂಪಲು, ಒಂದು ಹೂವಿನ ಹಾರ, ಆಮೇಲೆ ಒಂದು ಶಾಲು, ಈ ಥರದ್ದೆಲ್ಲ ಏನೋ ಒಂದು ಮಾಡಿರೋ ಒಂದು ತಟ್ಟೆಯನ್ನು ಒಂದು ರೆಡಿ ಮಾಡಿಟ್ಟಿದ್ರು. ಎಲ್ಲವೂ ಆಯಿತು. ನಾನು ಒಳಗಡೆ ಹೋದೆ. ನಮಸ್ತೆ ಮಂಜೋಣ್ಣ ಅಂತಂದೆ. ನಮಸ್ತೆ ಅಂತಂದರು. ರೂಮ್ಗೆ ಹೋಗಿದ್ರ ಅಂದರು. ಹ್ಞೂ ಅಂದೆ. ಸೂರ್ಯ ಅವರು ಇದ್ರ ಅಂದರು. ಹ್ಞೂ ಇದ್ದಾರೆ ಅಂತಂದೆ. ಒಂದಷ್ಟು ಕರೆಕ್ಷನ್ಸ್ ಇತ್ತು, ಹೇಳ್ಬಿಟ್ಟು ಬಂದಿದ್ದೀನಿ ಅಂತಂದೆ. ಎಲ್ಲವೂ ಆದ ತಕ್ಷಣ ಕೂತ್ಕೊಳ್ಳಿ ಸರ್ ಕೂರಿಸಿದ್ರು. ಕೂತಿದ ತಕ್ಷಣ ಏನಿದೆ, ಯಾರಿಗೂ ಏನೋ ರೆಡಿ ಮಾಡಿಟ್ಟಿದ್ದೀರಾ, ಏನಾದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತಂತೆ. ಹ್ಞೂ ಸರ್, ನಮ್ಮ ಚಿತ್ರದ ದೇವರೊಬ್ಬರು ಬರ್ತಾರೆ ಅಂತ ಕಾಯ್ತಾ ಇದ್ವಿ, ಬಂದರು ಅಂತಂದರು. ನನಗೆ ಅದರ ಅರ್ಥ ಆಗಲಿಲ್ಲ. ವೀಕ್ಷಕರೇ, ಇಲ್ಲಿವರೆಗೂ ನೀವೆಲ್ಲ ಕೇಳ್ತಾ ಇದ್ರಿ 20-22 ಎಪಿಸೋಡ್ ಅನಿಸುತ್ತೆ. ನಾನು ಯಾವಾಗ ಟೆಕ್ನಿಷಿಯನ್ಸ್ಗಳ ಸಂಭಾವನೆ ಅಂತ ಮಾತಾಡಲಿಕ್ಕೆ ಶುರು ಮಾಡಿದ್ನೋ ಅವತ್ತಿಂದ ಕೇಳ್ತಾ ಇದ್ರಿ, ಸರ್ ನಿಮ್ಮ ಸಂಭಾವನೆ ಎಷ್ಟು, ನಿಮ್ಮ ಸಂಭಾವನೆ ಎಷ್ಟು, ನಿಮ್ಮ ಸಂಭಾವನೆ ಎಷ್ಟು. ಯಸ್, ನೌ ದ ಟೈಮ್ ಹ್ಯಾಸ್ ಕಮ್ ಟು ಸೇ ದಿಸ್ ಈಸ್ ಆ್ಯಂಡ್ ದಿಸ್ ವಾಸ್ ಮೈ ರೆಮ್ಯುನರೇಷನ್. ಆ ತಟ್ಟೆಯಲ್ಲಿತ್ತಲ್ಲ ಶಾಲು, ಅದನ್ನು ಎದ್ದು ಫಸ್ಟು ರಾಜಣ್ಣ ಅವರು ಹೊದ್ದಿಸ್ತಾರೆ. ಆ ತಟ್ಟೆಯಲ್ಲಿದ್ದಂಥ ಆ ಒಂದು ಹೂವಿನ ಇದೇನಿತ್ತು ಅದನ್ನು ತೆಗೆದು ಮಂಜು ಅವರು ನನ್ನ ಕುತ್ತಿಗೆಗೆ ಹಾಕ್ತಾರೆ. ಪ್ರಾಯಶಃ ಬೆಳಗ್ಗೆನೇ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಅನ್ಸತ್ತೆ. ದೇವಸ್ಥಾನದ ದೇವರ ಮೇಲಿದ್ದಂಥ ಹೂವನ್ನು ತಂದು ನನ್ನ ಮೇಲೆ ಹಾಕಿದ್ರು ಅನ್ಸತ್ತೆ. ತಟ್ಟೆಯನ್ನು ತೆಗೆದು ಈಗ ನನ್ನ ಕೈಗೆ ಕೊಟ್ಟಾಗ ಅಲ್ಲಿ ಇದ್ದಂತಹ ಹಣ ಬಂದು ಎಷ್ಟು ಅಂತಂದರೆ 30,000 ರೂಪಾಯಿ ಇತ್ತು. ಅಂದರೆ ಮಾರ್ಚ್ 30ನೇ ತಾರೀಕು ನನ್ನ ಚಿತ್ರದ ಮುಹೂರ್ತ. ಮಾರ್ಚ್ 27ನೇ ತಾರೀಕು ಮಂಗಳವಾರ ಅಥವಾ ಬುಧವಾರ ಅನಿಸುತ್ತೆ. ನನ್ನ ಕೈಗೆ ಬಂದಂತಹ ಸಂಭಾವನೆ ಅಂದರೆ ಏನು ಅಂತಂದರೆ ಇಟ್ ವಾಸ್ 30,000 ರೂಪೀಸ್. ಅಂದರೆ ಚಿತ್ರ ಮುಗಿಸೋವರೆಗೂ ಪ್ರತಿ ತಿಂಗಳು ನನ್ನ ಸಂಭಾವನೆ 30,000 ರೂಪಾಯಿ. ದಿನಕ್ಕೆ 1,000 ರೂಪಾಯಿ. ಹಾಗೆ ನಾನು ನನ್ನ ಕೆಲಸದವನ್ನು, ನನ್ನ ವೃತ್ತಿಯನ್ನು, ಈ ವೃತ್ತಿಯ ಒಂದು ಇದೇನಿದೆ
ಅದು ಈ ಚಿತ್ರಕ್ಕೆ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. 30,000 ಅಂದರೆ ಮಾರ್ಚಲ್ಲಿ ಶೂಟಿಂಗ್ ಶುರು ಮಾಡಿದೆ. ಮಾರ್ಚ್ ಇಲ್ಲ, ಏಪ್ರಿಲ್, ಮೇ, ಜೂನ್, ಜುಲೈ ಆ್ಯಂಡ್ ಆಗಸ್ಟ್ 26ನೇ ತಾರೀಕು ನನ್ನ ಸಿನಿಮಾ ಬಿಡುಗಡೆ ಆಯಿತು. ಅಲ್ಲಿಗೆ 5 ತಿಂಗಳಿಗೆ ನನ್ನ ಸಂಭಾವನೆ ಡೆಡ್ಲಿ ಸೋಮ ಅನ್ನೋ ಚಿತ್ರಕ್ಕೆ 1.5 ಲಕ್ಷ ರೂಪಾಯಿ. ದಿಸ್ ವಾಸ್ ಮೈ ರೆಮ್ಯುನರೇಷನ್. ಐ ಹೋಪ್ ನೌ ಯು ಪೀಪಲ್ ಯು ಗಾಟ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತ. ಇಷ್ಟೇ, 1.5 ಲಕ್ಷ ರೂಪಾಯಿಗೆ ನಾನು ಡೆಡ್ಲಿ ಸೋಮ ಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮತ್ತೆಲ್ಲ ನನ್ನ ಕೆಲಸಗಳೇನಿತ್ತು ಆ ಒಂದು ಸಿನಿಮಾವನ್ನು ನಿಲ್ಲಿಸಲಿಕ್ಕೆ, ಆ ಸಿನಿಮಾವನ್ನು ಕಾಪಾಡಿಕೊಳ್ಳಲಿಕ್ಕೆ ಅದಕ್ಕೆ ಸಿಕ್ಕಂತಹ ಸಂಭಾವನೆ ಅದು. ನನ್ನ ಕೋ ಡೈರೆಕ್ಟರ್ಗೆ ಸಿಕ್ಕಂತಹ ಸಂಭಾವನೆ 1.5 ಲಕ್ಷ, ನನ್ನ ಛಾಯಾಗ್ರಾಹಕನಿಗೆ ಸಿಕ್ಕಂತಹ ಸಂಭಾವನೆ 1,10,000 ರೂಪಾಯಿ. ಈ ನಿಟ್ಟಿನಲ್ಲಿ ಎಲ್ರಿಗೂ ಏನೇನು ಬೇಕಾಗಿತ್ತು ಎಲ್ಲವನ್ನೂ ಕೊಡಿಸಿ ಆಯಿತು. ನಿರ್ದೇಶಕ ಮಾತ್ರ 1.5 ಲಕ್ಷ. ಅದು ಯಾಕೆ ಅಂತ ನೀವು ಕೇಳ್ತೀರಾ? ನಾನು ಎಲ್ಲ ಸರಿ ಹೇಳ್ತಾ ಬಂದಿದ್ದೆ, ತ್ಯಾಗ. ನಿಮ್ಮ ಆ ಒಂದು ಸ್ಥಾನವನ್ನು ನೀವು ಗಳಿಸ್ಕೊಳ್ಳಿಕ್ಕೆ, ಆ ನಿರ್ದೇಶಕ ಅನ್ನೋ ಒಂದು ಪಟ್ಟವನ್ನು, ಆ ಒಂದು ಹಣೆಪಟ್ಟಿಯನ್ನು ನೀವು ಹೊಡ್ಕೊಳ್ಳಿಕ್ಕೆ ನೀವು ಮಾಡಬೇಕಾದಂತಹ ತ್ಯಾಗ ಏನು ಅಂತಂದರೆ, ಇದೆಲ್ಲವನ್ನು ತ್ಯಜಿಸಿ ನಿಂತು ನಿಮ್ಮ ಕೆಲಸವನ್ನು ನೀವು ಮಾಡಿದಾಗಲೇ ನಿಮಗೆ ಒಂದು ಸ್ಥಾನ, ಮಾನ, ಗೌರವ ಎಲ್ಲವೂ ಸಿಗತ್ತೆ. ಅದು ಚಿತ್ರರಂಗ. ಇದು ನಮ್ಮ ಚಿತ್ರರಂಗ ಅಂತ ಮಾತ್ರ ನಾನು ಹೇಳ್ತಲ್ಲ, ತೆಲುಗಲ್ಲೂ ಹೀಗೆ, ತಮಿಳಲ್ಲೂ ಹೀಗೆ. ಯಾರಿಗೂ ಕೈ ಎತ್ತಿ ಯಾರೂ ಕೊಡೋದಿಲ್ಲ. ಮೊದಲನೇ ಸಿನಿಮಾದಲ್ಲಿ ಯಾವ ನಿರ್ಮಾಪಕರು ಕೊಟ್ಟಂಥ ಇತಿಹಾಸನೇ ಇಲ್ಲ. ಚೆನ್ನಾಗಾದ್ಮೇಲೆ ಕೊಟ್ಟಿರ್ಬೋದು. ನಾನು ಕೇಳ್ಪಟ್ಟೆ ದುನಿಯಾ ಸೂರ್ಯ ಅವರಿಗೆ ದುನಿಯಾ ತುಂಬ ಸೂಪರ್ ಡೂಪರ್ ಹಿಟ್ ಆದಮೇಲೆ ಆ ನಿರ್ಮಾಪಕರು ಒಂದು ಮನೆಯನ್ನು ಕೊಡಿಸಿದ್ರು ಅಂತ ಕೇಳ್ಪಟ್ಟೆ. ಇದೆಲ್ಲ ಶ್ರಮವಹಿಸಿ ಕೆಲಸ ಮಾಡಿ ಆ ಸಿನಿಮಾ ಗೆದ್ದ ನಂತರ. ನೀವು ಕೇಳ್ಬೋದು, ಸರ್ ನಿಮ್ಮ ಸಿನಿಮಾನು ಗೆದ್ದಿತು, ನಿಮ್ಗೇನು ಕೊಟ್ಟರು ಸರ್ ಅಂತ. ಅದನ್ನು ಆಮೇಲೆ ಹೇಳ್ತೀನಿ. ಖಂಡಿತವಾಗ್ಲೂ ಆ ಸಿನಿಮಾ ಗೆಲ್ಲಿಸ್ಕೊಳ್ಳೋಕ್ಕೇನಾಯಿತು, ಈ ಸಿನಿಮಾ ಎಷ್ಟು ಹಣವನ್ನು ಸಂಪಾದಿಸ್ತು, 3 ನಿರ್ಮಾಪಕರು ಆ ದಿನಗಳಲ್ಲಿ ಏನೇನು ಮಾಡಿದ್ರು, ಏನೇನು ಅಂದರು, ಇದೆಲ್ಲ ಆಮೇಲೆ ಮಾತಾಡ್ತೇನೆ. ಈ ನಿಟ್ಟಿನಲ್ಲಿ ಇದನ್ನು ಕೊಟ್ಟು ಎಲ್ಲ ಮಾಡಿದ ತಕ್ಷಣ ಅವರಿಬ್ಬರು ಮುಖವನ್ನು ನೋಡಿದೆ. ಎಸ್ ಸರ್, ಇವತ್ತಿಂದ ಪ್ರತಿ ತಿಂಗಳು ನಿಮಗೆ 30,000 ರೂಪಾಯಿ ನಾವು ಕೊಡಬೇಕು ಅಂತ ನಾವು ನಿರ್ಮಾಪಕರು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತಂದರು. ನಾನು ತುಟ್ಟಿ ಪಿಟ್ಟ ಅನ್ನಲಿಲ್ಲ. ಬಂದಂತಹ 30,000 ರೂಪಾಯಿನ ಕಣ್ಗೊತ್ಕೊಂಡು ಒಳಗೆ ಇಟ್ಕೊಂಡು ಆ ಹಣ್ಣು ಹಂಪಲನ್ನು ಅಲ್ಲೇ ಇಟ್ಟು ಬಂದವ್ರಿಗೆ ಯಾರಿಗಾರು ಇದು ಮಾಡಿಬಿಡಿ, ಅದನ್ನು ಯಾಕೆ ಸುಮ್ಮನೆ ಮನೆಗೆ ತೊಗೊಂಡು ಹೋದಂಗೆ ಅದೆಲ್ಲ ಇರಲಿಲ್ಲ. ಆದರೆ ಆ ಶಾಲು ಮತ್ತು ಆ ಒಂದು ದುಡ್ಡು, ಆ ಒಂದು ದೇವರ ಒಂದು ಹಾರ ಏನಿತ್ತು ಅದನ್ನು ಮಾತ್ರ ತೊಗೊಂಡು ಹೋಗಿ ಸ್ಕೂಟ್ರ್ ಡಿಕ್ಕಿಗೆ ಹಾಕಿದೆ. ಎಲ್ಲವನ್ನೂ ಮಾಡಿ ವಾಪಸ್ ನನ್ನ ರೂಮಿಗೆ ಬಂದೆ. ರೂಮಿಗೆ ಬಂದು ಒಂದು 5 ನಿಮಿಷ ಸುಮ್ಮನೆ ಕೂತಿದ್ದೆ. ಇನ್ನೇನೂ ಇಲ್ಲ. ಅಂದರೆ ಏನೇ ದುಡಿಬೋದು ಕಣ್ರಿ, ನಾವು ತ್ಯಜಿಸ್ಬೋದು, ತ್ಯಾಗ ಮಾಡ್ಬೋದು, ಏನೇ ಮಾಡ್ಬೋದು. ನಿಮಗೆ ನೆನಪಿದೆಯೋ ಇಲ್ವೋ, ಒಂದು ಚಿತ್ರದ ಸಂಭಾಷಣೆಯನ್ನು ನಾನು ಬರೆದಿದ್ದರೆ ನನ್ನ ಸಂಭಾವನೆ ಬಂದು 1.5ರಿಂದ 2 ಲಕ್ಷ ರೂಪಾಯಿ. ಒಂದು ಚಿತ್ರಕ್ಕೆ 10ರಿಂದ 15 ದಿವಸ ನಾವು ಕೂತು ಒಂದು ಸಿನಿಮಾದ ಸಂಭಾಷಣೆಯನ್ನು ಬರೆದು ಮುಗಿಸ್ಬಿಡ್ತೇವೆ. ಡೆಡ್ಲಿ ಸೋಮ ಶುರು ಆಗಿದ್ದು 2004 ಏಪ್ರಿಲ್. ಡೆಡ್ಲಿ ಸೋಮ ರಿಲೀಸ್ ಆಗಿದ್ದು 2005 ಆಗಸ್ಟ್ 26. ಹತ್ತತ್ರ 16-17 ತಿಂಗಳುಗಳ ಸತತವಾದ ಒಂದು ಹೋರಾಟ, ಸತತವಾದ ಒಂದು ಅದೇನಂತಾರೆ, ಎಲ್ಲ ನಿಟ್ಟಿನಲ್ಲೂ ಮಾಡಿದಂತಹ ಪ್ರಯತ್ನಗಳು, ಎಲ್ಲ ನಿಟ್ಟಿನಲ್ಲೂ ಅನುಭವಿಸಿದಂತಹ ನೋವುಗಳು, ಎಲ್ಲ ನಿಟ್ಟಿನಲ್ಲೂ ಆದಂತಹ ಬಿದ್ದಂತಹ ಉಳಿಪೆಟ್ಟುಗಳು, ಅದಕ್ಕೆ ಸಿಕ್ಕಂತಹ ಸಂಭಾವನೆ 1.5 ಲಕ್ಷ. ಆದರೆ I want to say this and I want to underline this. ಆ ಸಿನಿಮಾ ನನಗೆ ಕೊಟ್ಟಂತಹ ಹೆಸರು ಇದೆಯಲ್ಲ, ಅದು ಎಷ್ಟು ಕೋಟಿ ಇಟ್ಟರೂ ಕೂಡ ಆ ಒಂದು ಹೆಸರನ್ನು ನಾನು ಸಂಪಾದಿಸಕ್ಕೆ ಆಗ್ತಾನೇ ಇರಲಿಲ್ಲ. ಕೋಟಿಗಳು ಕೊಟ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಸಿನಿಮಾ ಮಾಡಿಬಿಡಿ ಅಂದ್ಬಿಟ್ಟಿದ್ದರೆ ಆ ಸಕ್ಸಸ್ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇದೆಲ್ಲವನ್ನು ಗೆದ್ದು ನಾನು ಮೇಲೆ ಬರಬೇಕು ಅನ್ನೋ ಒಂದು ಹಸಿವಿತ್ತಲ್ಲ, ಒಂದು ಅದೇನೋ ಹೇಳ್ತಾರಲ್ಲ, ಛಲ ಇತ್ತಲ್ಲ, ಒಂದು ಗುರಿ ಇತ್ತಲ್ಲ, ಮುಂದೆ ಗುರಿ ಹಿಂದೆ ಗುರು ಅಂತ ಏನೆಲ್ಲ ಬರಿತಾ ಇದ್ನಲ್ಲ, ಅದೆಲ್ಲ ಸಾಧನೆ ಮಾಡಬೇಕಾದ್ರೆ ಇದು ಕೂಡ ಒಂದು ಪೆಟ್ಟು. 1.5 ಲಕ್ಷ ಅಂತ ಏನಿವತ್ತು ನನ್ನ ಈ ಒಂದು ಸ್ಥಾನಕ್ಕೆ ಒಂದು ಮಾನ ಅಂತ, ಮರ್ಯಾದೆ ಅಂತ, ಒಂದು ಗೌರವ ಅಂತ ಅವ್ರು ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನಾನು ಸ್ವೀಕರಿಸಿ ಇದರ ಮೇಲೆ ಮೆಟ್ಟು ನಿಲ್ಲಬೇಕು ಅಂತ ಎಲ್ಲ ಹೋರಾಟ ಮಾಡಿದಾಗ್ಲೇ, ಆ ಜಿದ್ದನ್ನು ಇಟ್ಕೊಂಡು ಹೊಡೆದಾಗ್ಲೇ ನಾನು ಹೊಡೆದ್ನಲ್ಲ, ದಟ್ ಸ್ಟ್ಯಾಂಪ್ ಇತ್ತಲ್ಲ, ಡೆಡ್ಲಿ ಸೋಮ ಅನ್ನೋ ಒಂದು ಸ್ಟ್ಯಾಂಪ್ ಇತ್ತಲ್ಲ, ಅದು ಆಗಲಿಕ್ಕೆ ಶುರು ಆಯಿತು. ಇಷ್ಟು ಹೇಳ್ತಾ
ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ದ ಪ್ರಿಫಿಕ್ಸ್ ದ ಪ್ರಿಲ್ಯೂಡ್ ಆರ್ ಮುನ್ನುಡಿ ಅಂತ ಏನು ಹೇಳ್ತಾರೆ, ಸೋಮ ಚಿತ್ರದ ಚಿತ್ರೀಕರಣದ ಈ ಮುನ್ನುಡಿ ಎಲ್ಲವೂ ಇಲ್ಲಿಗೆ ಅಂತ್ಯ ಆಗ್ತಾ ಇದೆ. ಇನ್ ನೌ ಇಟ್ ಸ್ಟಾರ್ಟ್ಸ್ ವಿತ್ ದ ಮುಹೂರ್ತ್, ನೌ ಇಟ್ ಸ್ಟಾರ್ಟ್ಸ್ ವಿತ್ ಅದರ್ ಥಿಂಗ್ಸ್. ಆ್ಯಂಡ್ ಒಂದು ಹೇಳೋದಕ್ಕೆ ಮರ್ತಿದ್ದೆ, ಅಫ್ಕೋರ್ಸ್ ಸ್ಕೆಡ್ಯೂಲನ್ನು ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ನಿರ್ಮಾಪಕರ ಹತ್ರ ಇರೋವಂತಹ ದುಡ್ಡೇನಿದೆ ಅದು ಜಾಸ್ತಿ ಯಾವುದಕ್ಕೆ ಖರ್ಚಾಗುತ್ತೆ ಅಂತಂದರೆ, ಪ್ರಾಯಶಃ ಕೆಲವು ನಿರ್ದೇಶಕ ಏನಾದರೂ ತನ್ನ ಸಾಂಗ್ಸನ್ನು ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಬೇಕು ಅಂದರೆ ಅವನು ಸಾಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನೆ. ಕೆಲವರು ಸೆಟ್ಸು ಗಿಟ್ಸು ಆಡಂಬರ ಅಲಂಕಾರ ಈ ಥರದ್ರಲ್ಲಿ ಏನಿರುತ್ತೆ ಅದರ ಮೇಲೆಲ್ಲ ಇನ್ವೆಸ್ಟ್ ಮಾಡಿಸಿ ಅದನ್ನೆಲ್ಲ ವೈಭವಪೇತವಾಗಿ ಎತ್ತಿಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನನಗೆ ದ ಆ್ಯಕ್ಷನ್ ವಾಸ್ ವೆರಿ, ಅದೇನಂತ ಇಟ್ ವಾಸ್ ಹಾರ್ಟ್ ಆಫ್ ಮೈ ಫಿಲಮ್. ಸೊ ಸ್ಕೆಡ್ಯೂಲಿಂಗ್ ಯಾವ ನಿಟ್ಟಿನಲ್ಲಿ ಮಾಡಿದ್ದೆ ಅಂತಂದರೆ, ಮೊದಲ 15 ದಿವಸ 45 ದಿವಸದಲ್ಲಿ ಮೊದಲ 15 ದಿವಸ ಇಟ್ ಶುಡ್ ಬಿ ಒನ್ಲಿ ಆ್ಯಕ್ಷನ್. ಬೆಳಗ್ಗೆ ಸಂಜೆ ಹೊಡೆದಾಟ ಬಡದಾಟ ಏನಿದೆ ಅಂದರೆ, ಈ ಆ್ಯಕ್ಷನ್ ಶುರು ಆಗುತ್ತೆ ಅಂದರೆ ಅದರ ಹಿಂದಿನ ಸೀನು, ಅದರ ತದನಂತರ ಸೀನು, ಇದನ್ನು ಮುಗಿಸ್ಬಿಟ್ಟು ಆ್ಯಕ್ಷನ್ ಮುಗಿಸ್ಬೇಕು. ಆ್ಯಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ ನಿಟ್ಟಿನಲ್ಲಿ KD ವೆಂಕಟೇಶ್ ಮಾಸ್ಟರ್ಗೆ ಹೇಳಿದ್ದೆ, ಮೊದಲ 15 ದಿವಸ ನೀವು ನನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಂತ. ಆ 15 ದಿವಸ ಆದಿಯವರು ಕೇಳ್ಕೊಂಡಿದ್ದೆ, ಬಿ ವೆರಿ ಫಿಟ್, ನಿಮ್ಮ ಈ ಸ್ಟಾಮಿನಾ ಎಷ್ಟು ಕಾಪಾಡ್ಕೋತಿರೋ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಅದು ಬಹಳಷ್ಟು ಮುಖ್ಯ. ರಾತ್ರಿ 6 ಗಂಟೆ ಮೇಲೆ ಹೋಗೋ ಸಾಧ್ಯತೆಗಳು ಇದೆ. ಈ ಥರದಲ್ಲಿ ಎಲ್ರಿಗೂ ಹೇಳಿ ಯಾಕೆ ಅಂತಂದರೆ, ಈಗ ಮುಹೂರ್ತ ಆದ ಮಾರನೇ ದಿವಸದಿಂದನೇ ಶುರು ಆಗೋದೇನು ಅಂತಂದರೆ ಆ್ಯಕ್ಷನ್. ಆ ಆ್ಯಕ್ಷನ್ ಸೀನ್ಸ್ ಬಗ್ಗೆ ನಿಮಗೆಲ್ಲ ಒಂದಷ್ಟು ಹೇಳ್ತಾ ಮಾಹಿತಿಗಳನ್ನ ಕೊಡ್ತಾನೆ ಆ ಎಲ್ಲ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಆ ನಿಟ್ಟಿನಲ್ಲಿ I planned the schedule in such a way. First was the action, second was the dialogue, ಏನೇನಿರುತ್ತೆ ವರ್ಬಲ್ ಪೋರ್ಷನ್ ಏನಿರುತ್ತೆ ಅದೆಲ್ಲ. ದ ಲಾಸ್ಟ್ ಪೋರ್ಷನ್ ಏನಿತ್ತು, ನಮ್ಮ ಪ್ರೊಡ್ಯೂಸರ್ಸ್ಗೆ ಸಾಂಗನ್ನು ಹೊರಗಡೆ ಹೋಗಿ ಪಿಕ್ಚರೈಸ್ ಮಾಡಬೇಕು. ಆಗಿನ ಕಾಲದಲ್ಲಿ ಅದೆಲ್ಲ ಒಂದು ಆಸೆ ರೀ. ಏನು ಅಂತಂದರೆ ದ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಆರ್ ಅದೇನಂತಾರೆ, ಆ ಪ್ರೊಡಕ್ಷನ್ನ ಒಂದು ವೆಯ್ಟೇಜ್ನ ತೂಕ ಹಾಕೋದು ಹೆಂಗಿತ್ತು ಗಾಂಧಿನಗರದವರು ಏನು ಹೇಗಿತ್ತು ಅಂತಂದರೆ, ನೀವು ಹೋಗಿ ಫಾರಿನಲ್ಲಿ ಸಾಂಗ್ ಶೂಟ್ ಮಾಡ್ಕೊಂಬಂದರೆ ನಿಮ್ಮ ಸಿನಿಮಾದ ಒಂದು ಘನತೆ, ಒಂದು ಗೌರವ, ಒಂದು ಮೇಲಿಟ್ಟಂಗದು. ಇಲ್ಲೇ ಎಲ್ಲರೂ ಮಾಡಿಬಿಟ್ಟಿದ್ದಾರೆ ಅಂದರೆ ಸುತ್ತಬಿಟ್ಟಿದ್ದಾರೆ ಬಿಡು, ಈ ಥರದ್ದೆಲ್ಲ ಮಾತುಕತೆ ಇತ್ತು. ಆ ನಿಟ್ಟಿನಲ್ಲೇ ಆಗಿನ ಕಾಲದಲ್ಲಿ 1-2 ಸಾಂಗ್ ಮಾಡ್ಕೊಂಬರೋದೇ ದೊಡ್ಡಸ್ತಿಗೆ. ಇದನ್ನು ಹುಟ್ಟಾಕಿದ್ದು ಯಾರು ಅಂತಂದರೆ ನಮ್ಮ ರವಿಚಂದ್ರನ್ ಸರ್ ಅವರು. ಅವರೆಲ್ಲ ಸಿನಿಮಾನೂ ಸ್ವಿಟ್ಜರ್ಲ್ಯಾಂಡ್, ಅವರೆಲ್ಲ ಸಿನಿಮಾನೂ ನ್ಯೂಜಿಲ್ಯಾಂಡ್, ಅವರೆಲ್ಲ ಸಿನಿಮಾನೂ ಆಸ್ಟ್ರೇಲಿಯಾ. ನಾವಲ್ಲೆಲ್ಲ ಹೋಗಂಗಿದ್ದಿದ್ರೆ ಎಲ್ಲಿ ಇಡೀ ಬಡ್ಜೆಟ್ನ ಅಲ್ಲಿ ತೆಗೆದಿಡ್ಬೇಕಾಗತ್ತೆ. ಇಲ್ಲ, ನಾವೇನು ಮಾಡಿಬಿಟ್ವಿ, ಬ್ಯಾಂಕಾಕ್ ಅನ್ನೋ ಒಂದು ಊರನ್ನ ಲೆಕ್ಕ ಹಾಕ್ಕೊಂಡು 2 ಸಾಂಗನ್ನು ಲಾಸ್ಟಲ್ಲಿ ಮಾಡೋಣ. ನಾನು ಏನಕ್ಕೆ ಗೊತ್ತಾ ಲಾಸ್ಟಲ್ಲಿ ಮಾಡೋಣ ಅಂತ ಹೇಳಿದ್ದು, ದುಡ್ಡು ಮಿಕ್ಕಿದ್ರೆ ಬ್ಯಾಂಕಾಕ್ ಹೋಗಲಿ, ಇಲ್ಲೇ ಎಲ್ಲರೂ ಮುಗಿಸ್ಕೊಂಡ್ಬಿಡ್ಲಿ, ನನಗೆ ಅದೆಲ್ಲ ಮುಖ್ಯ, ನನಗೆ ಸಿನಿಮಾಲಿ ಆ್ಯಕ್ಷನ್ ಮುಖ್ಯ, ಡೈಲಾಗ್ ಪೋರ್ಷನ್ ಮುಖ್ಯ ಅಂತೇಳಿ ನಾನು ಮೆಲ್ಲಿಗೆ ಅದನ್ನು ತೆಗೆದು ಹಾಕ್ಬಿಟ್ಟಿದ್ದೆ. ಬಟ್ ಫಾರ್ಚುನೇಟ್ಲಿ ಅಲ್ಲಿಗೆ ಹೋಗುವಂತಹ ಎಲ್ಲ ಸಂದರ್ಭಗಳು ಕೂಡ ಬಂತು. ಹಾಗಾಗಿ ಆ್ಯಕ್ಷನ್, ಡೈಲಾಗ್ ಆ್ಯಂಡ್ ಸಾಂಗ್ಸ್ ವಾಸ್ ದ ಸ್ಕೆಡ್ಯೂಲಿಂಗ್. ಇದಿಷ್ಟು ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ. See you. Goodbye. Bye.